ಗುಲಾಮಗಿರಿಯ ಕುರಿಗಳಾಗದಿರಿ, ಸ್ವಾಭಿಮಾನದ ಹುಲಿಗಳಂತೆ ಘರ್ಜಿಸಿ ವೆಂಕಟಸ್ವಾಮಿ. ಸ್ವಾಭಿಮಾನ ಚಳವಳಿಯ ಮುನ್ನಡೆಗಾಗಿ ಸ್ವಯಂ ರಕ್ಷಣೆಯ ಕಾರ್ಯಪಡೆಯ ಸಿದ್ಧತೆಗೆ ಸಮತಾ ಸೈನಿಕ ದಳ ಸಮಸ್ಥಾಪನೆಗೆ ಮೂಲ ಕಾರಣವಾಗಿದ್ದು, ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಹಾಗೂ ಮುಖಂಡರು ಸಮಾಜ ನಿರ್ಮಿಸಲು ಗುಲಾಮಗಿರಿಯ ಕುರಿಗಳಾಗದೆ ಸ್ವಾಭಿಮಾನದ ಹುಲಿಗಳಂತೆ ಘರ್ಜಿಸಬೇಕೆಂದು ಸಮತಾ ಸೈನಿಕ ದಳದ ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂ ವೆಂಕಟಸ್ವಾಮಿ ತಿಳಿಸಿದರು. ಸಮತಾ ಸೈನಿಕ ದಳ ಶತಮಾನೋತ್ಸವದ ಪ್ರಯುಕ್ತ ಆಚರಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಭಾವಚಿತ್ರ ರಥಯಾತ್ರೆಗೆ ಚಾಲನೆ ನೀಡಿ ನಂತರ ಪಟ್ಟಣದ ಅಕ್ಕಚಮ್ಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ವೇದಿಕೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರ ಆಶಯ ಮತ್ತು ತತ್ವ ಸಿದ್ಧಾಂತಗಳ ಅಡಿಯಲ್ಲಿ 24/9/1924ರಲ್ಲಿ ಸ್ಥಾಪನೆಯಾದ ಎಸ್ಎಸ್ಡಿ ಸಂಘವು 100 ವರ್ಷಗಳ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲೂ ಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಭರಾಟೆಯಲ್ಲಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲಾಗುತ್ತದೆ ತೊಲಲಾಡುತ್ತಿದೆ ಮತ್ತು ಎಸ್ಸಿ ಎಸ್ಟಿ ಜನಾಂಗಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಸಾವಿರಾರು ಲಕ್ಷ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದೆ. ಎಸ್ಎಸ್ಪಿ ಮತ್ತು ಟಿಎಸ್ಪಿ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಿಕೊಂಡಿರುವುದು ಖಂಡನೀಯ. ಈ ಕೂಡಲೇ ವಾಪಸ್ಸು ನೀಡಬೇಕು. ವಾಲ್ಮೀಕಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರಕ್ಕೆ ಮುಖ್ಯಮಂತ್ರಿಗಳೇ ನೇರ ಜವಾಬ್ದಾರಿಯಾಗಿದ್ದಾರೆ ಮತ್ತು ಪಿಟಿಸಿಎಲ್ ಕಾಯ್ದೆಯನ್ನು ಸಮಗ್ರ ತಿದ್ದುಪಡಿ ಮಾಡಬೇಕು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ರಾಜ್ಯದ ಬಗರ್ ಹುಕುಂ ಸಾಗುವಳಿಯಲ್ಲಿ 50% ಜಮೀನನ್ನು ಮೀಸಲಿಡಬೇಕೆಂದು ಆಗ್ರಹಿಸಿ ಡಿಸೆಂಬರ್ 18ರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ತಿಳಿಸಿದರು. ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಬಗ್ಗುವುದಿಲ್ಲ, ಗೊಂದಲಗಳಿಗೆ ಕುಗ್ಗುವುದಿಲ್ಲ. ಕೆಲವು ಜಾತಿವಾದಿ ಕೋಮವಾದಿ ಶಕ್ತಿಗಳು ಸಮಾಜದ ದಿಕ್ಕನ್ನು ತಪ್ಪಿಸುವ ನಿಟ್ಟಿನಲ್ಲಿ ಎಸ್ಎಸ್ಟಿ ಕಾರ್ಯಕರ್ತರನ್ನ ಕುಗ್ಗಿಸಲು ಕಾರ್ಯತಂತ್ರ ರೂಪಿಸುತ್ತಾರೆ. ಆದರೆ ನಮ್ಮ ಕಾರ್ಯಕರ್ತರು ಕುಗ್ಗುವುದಿಲ್ಲ ಎಂದು ಪರೋಕ್ಷವಾಗಿ ಸೂಲಿಕುಂಟೆ ಆನಂದ್ ಅವರಿಗೆ ಎಚ್ಚರಿಕೆ ನೀಡಿದರು. ಖಂಡಿಸೋದಕ್ಕೆ ಪಿಟಿಸಿಎಲ್ ಕಾಯ್ದೆಯಲ್ಲಿ ಬರಬೇಕಾಗಿರ್ತಕ್ಕಂಥ ಜಮೀನು ಇವತ್ತು ಎಲ್ಲ ಕೋರ್ಟ್ಗಳಲ್ಲೂ ಕೂಡ ನಿಮಗೆ ಅನ್ಯಾಯ ಆಗ್ತಾ ಇದೆ. ಆ ಜಮೀನು ವಾಪಸ್ ಬರಬೇಕು, ಅದಕ್ಕೆ ಹೋರಾಟ ಒತ್ತಾಯ. ಇನಾಮತಿ ಭೂಮಿ ವಾಪಸ್ ಬರಬೇಕು, ಅದಕ್ಕೆ ಹೋರಾಟ ಒತ್ತಾಯ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಜಾರಿಯಲ್ಲಿರ್ತಕ್ಕಂಥ ಯೋಜನೆಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಇದ್ರೂ ಕೂಡ ಬೇರೆ ಬಳಸಿ ಇವತ್ತಿಲ್ಲ ಅಂದ್ರೆ ಹಣ ವಾಪಸ್ ಕೊಡಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳಿಗೆ ದಂಡಗಳನ್ನು ಉಪಯೋಗಿಸಿ ಯೋಜನೆಗಳ ದುರುಪಯೋಗ ಆಗ್ತಾ ಇದೆ, ಅದು ನಿಲ್ಲಬೇಕು. ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಿಮಗೆ ಬಳ್ಳಾರಿಯಲ್ಲಿ ಸರಿಯಾದ ರೀತಿಯ ಔಷಧಿ ಕೊಡದೆ ಭಾರತೀಯ ಸತ್ತೋದು. ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಭಾರತೀಯರು ಸಾಯ್ತಾ ಇದ್ದಾರೆ, ಸಾಯಿಸ್ತಾ ಇದೆ ರಾಜ್ಯ ಸರ್ಕಾರ. ಇಂಥ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು 18ನೇ ತಾರೀಕು ನಾವು ಬೆಳಗಾವಿ ಸುವರ್ಣಸೌಧ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮುಖ್ಯಮಂತ್ರಿಗಳ ಜೊತೆ ನಮ್ಮ ನಿಯೋಗ ಮಾತಾಡುತ್ತೆ. ಅವತ್ತು ಎಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡುತ್ತೆ. ಸರ್ಕಾರಿ ಭೂಮಿ ಎಲ್ಲಿರ್ತಾರೋ ಅದು ದಲಿತರಿಗೆ ಹೆಚ್ಚಿನ ಸಂಖ್ಯೆ ದುಡ್ಡು ಕನಿಷ್ಠ 5 ಎಕರೆ ಕೊಡಬೇಕು. ಪ್ರತಿ ದಲಿತ ಕುಟುಂಬಕ್ಕೆ 5 ಎಕರೆ ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರ್ತಕ್ಕಂಥ ಕಾನೂನು ಮತ್ತು ಕಾಯ್ದೆಯಲ್ಲಿದೆ, ಅದನ್ನ ಬಿ ಬಸವಲಿಂಗಪ್ಪ ಅವರು ಜಾರಿ ಮಾಡಿದ್ರು. ಆದರೆ ಜಾರಿನೇ ಆಗಬೇಕು. ಯಾವುದೇ ಅಲ್ಲಿ ಹೋಗಿ
ಮಿಕ್ಕಿದ